ಹೋಗೋಣ. ಬಹಳ ಮುಖ್ಯವಾಗಿ ಬಿಡಲ್ಲ ಅಂತ ಕುಳಿತಿರುವಂತಹ ಎರಡು ತಂಡ, ಆಡಳಿತ ಪಕ್ಷವೂ ಕೂಡ ಬಿಡಲ್ಲ, ನಾವು ನಾಗೇಂದ್ರ ಅವರನ್ನ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇವರು ಪ್ರತಿಪಕ್ಷದವರು ನಾವು ರಾಜೀನಾಮೆ ಪಡ್ಕೊಳ್ಳದೆ ಬಿಡಲ್ಲ ಅಂತ ಕೂತಿದ್ದಾರೆ. ಇದರಿಂದಾಗಿ ಈ ಬಿಡಲ್ಲದ ನಡುವೆ ಕಗ್ಗಂಟಾಗಿ ಕುಳಿತಿರುವಂಥದ್ದು ಕಲಾಪ ನಡೆಯುವುದು ಯಾವಾಗ ಜನರ ಪ್ರಶ್ನೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಉಳಿದಿದೆ. ಅದರ ವರದಿ ನಿಮಗೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗಕ್ಕೆ ಅಂದ್ರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ? ಭ್ರಷ್ಟ ಸಚಿವರನ್ನ ನಾಗೇಂದ್ರನನ್ನ ಕೈ ಬಿಡಬೇಕು. ಅವ್ರ ನೈತಿಕತೆ ಹಕ್ಕೇ ಇಲ್ಲ ನನ್ನ ರಾಜೀನಾಮೆ ಕೇಳಲಿಕ್ಕೆ. ಚರ್ಚೆ ಮಾಡುವುದರ ಮೂಲಕ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ಗಳಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಸದಸ್ಯರು ಬಿಗಿಪಟ್ಟು ಹಿಡಿದಿದ್ದಾರೆ. ಸದನದ ಒಳಗೂ ಹೊರಗೂ ಹೋರಾಟ ಮಾಡುತ್ತಲೇ ಇದ್ದಾರೆ. ಆರಂಭವಾದಾಗಿಂದಲೂ ಒಂದೇ ಹೋರಾಟ, ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನೋದು. ವಿಧಾನ ಪರಿಷತ್ನಲ್ಲಿ ಕಪ್ಪು ಶಾಲು ತೊಟ್ಟು ಪ್ರತಿಭಟಿಸಿದ ಬಿಜೆಪಿ ಸದಸ್ಯರು ಮೇಲ್ಮನೆಗೆ ಸಚಿವ ಬಿ ನಾಗೇಂದ್ರ ಬರುತ್ತಿದ್ದಂತೆ ಗೋ ಬ್ಯಾಕ್ ಘೋಷಣೆ ಕೂಗಿದರು. ಪ್ರತಿಪಕ್ಷಗಳನ್ನು ನೋಡಿ ಕೈ ಮುಗಿದು ನಿಂತ ನಾಗೇಂದ್ರ ಸಂವಿಧಾನ ಪ್ರತಿ ತೋರಿಸಿ ಮೂದಲಿಸಿದ್ರು. ಪರಮೇಶ್ವರ್ ಉತ್ತರವನ್ನು ಒಪ್ಪದ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡಿ ಘೋಷಣೆ ಕೂಗಿದ್ರು. ನಿಲುವಳಿ ಸೂಚನೆ ಇಲ್ಲದೆ ಸದನದ ಬಾವಿಗೆ ಇಳಿಯದೆ ನಿಂತಲ್ಲೇ ಕೂಗಾಡಿದರು. ನಿಯಮಾವಳಿ ಪ್ರಕಾರವೇ ಚರ್ಚೆಗಳು ಪ್ರತಿಭಟನೆಗಳು ಆಗಲಿ ಎಂಬ ಸವಾಲು ಹಾಕಿದ್ರು ಪ್ರಿಯಾಂಕ್ ಖರ್ಗೆ. ನೀವೇನಾದರೂ ಆ ರೀತಿಯ ಪ್ರತಿಭಟನೆ ಮಾಡಿದ್ರೆ ಇಲ್ಲೇ ಬಾವಿಗೆ ಬಂದು ಅದನ್ನ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ತೀನಿ. ಬಾವಿ ಆಹ್ವಾನ ಮಾಡುವಂತ ಮೊದಲ ಸ್ಪೀಕರ್ ನೀವು. ಯಾವ ನಿಯಮಾವಳಿನಲ್ಲಿ ನೀವು ಅಲ್ಲಿ ಕುತ್ಕೊಂಡು ನೀವು ನಿಂತ್ಕೊಂಡು 3 ದಿನದಿಂದ ಚೀರಾಡ್ತಾ ಇದ್ದೀರಾ? ನೀವು ಪ್ರತಿಪಕ್ಷಗಳ ಸದಸ್ಯರು ಪದೇ ಪದೇ ರಾಹುಲ್ ಗಾಂಧಿ ಕೆಣಕುತ್ತಲೇ ಇದ್ದರು. ಕೋಟಿ ಎಲ್ಲಿ ಹೋಯ್ತು, ರಾಹುಲ್ ಗಾಂಧಿ ಜೇಬಿಗೆ ಹೋಯ್ತು ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ರಾಮ ಮಂದಿರ ಲೂಟಿ ಹೊಡೆದವರಿಂದ ಪಾಠ ಕಲಿಬೇಕಿಲ್ಲ ಅಂದ್ರು. ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸಿದ ಬಿಜೆಪಿ ಶಾಸಕರು ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ರು. ಪ್ಲೇ ಕಾರ್ಡ್ ಹಿಡಿದು ನಾಗೇಂದ್ರ ವಜಾ ಮಾಡಿ ಎಂದು ಘೋಷಣೆ ಕೂಗಿದ್ರು. ಭ್ರಷ್ಟ ಸಚಿವರನ್ನ ನಾಗೇಂದ್ರನನ್ನ ಕೈ ಬಿಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದೇವೆ? ಒಬ್ಬ ಭ್ರಷ್ಟನನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದೇವೆ ನಾಗೇಂದ್ರನನ್ನ. ಯಾಕೆ ಡಿ.ಕೆ. ಶಿವಕುಮಾರ್ ಅವರೇ, ಯಾಕೆ ಇವತ್ತು ನಾಗೇಂದ್ರ ಅವರು ಕಂಡ್ರೆ ಅಷ್ಟು ಭಯ? ವಿಧಾನಸಭೆ ಕಲಾಪದೊಳಕ್ಕೂ ಪ್ಲೇ ಕಾರ್ಡ್ ಹಿಡಿದು ಬಂದ ಬಿಜೆಪಿ ಶಾಸಕರುಗಳು ನಾಗೇಂದ್ರ ರಾಜೀನಾಮೆಗೆ ಕೂಗಿದರು. ಪ್ರತಿಪಕ್ಷ ಸದಸ್ಯರ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ರು. ಇವರು ಚರ್ಚೆಗೆ ಬರುತ್ತಿಲ್ಲ, ರಣಹೇಡಿಗಳಾಗಿದ್ದಾರೆ, ಇವರಿಗೆ ತಾಕತ್ತಿದ್ದರೆ ಚರ್ಚೆಗೆ ಬರಲಿ ಎಂದು ಸವಾಲು ಹಾಕಿದ್ರು. ಪ್ರಜಾತಂತ್ರ ವ್ಯವಸ್ಥೆಗೆ
ಮಾಡ್ತಾ ಇರೋ ಅಪಚಾರ ಇದು. ಮತ್ತೊಂದು ಕಡೆ ಪರಿಷತ್ನಲ್ಲಿ ನಾಗೇಂದ್ರ ವಿಚಾರವಾಗಿ ಸರ್ಕಾರ ಉತ್ತರ ಕೊಡಲು ಸಿದ್ಧವಿದೆ ಎಂದು ಸಭಾಪತಿ ಹೇಳಿದ ಮೇಲೂ ಪ್ರತಿಭಟನೆ ನಡೆಯಿತು. ಸರ್ಕಾರದ ಉತ್ತರ ಸುಳ್ಳೆಂದು ಘೋಷಣೆ ಕೂಗಿದ್ರು. ತಿರುಗೇಟು ಕೊಟ್ಟ ಕಾಂಗ್ರೆಸ್ನ ಐವಾನ್ ಡಿಸೋಜಾ ರಾಮನ ಹುಂಡಿಯ ಹಣ ಎಲ್ಲೋಯ್ತು ಎಂದು ಪ್ರಶ್ನಿಸಿದ್ರು. ನಾವು ರೆಡಿ ಇದ್ದೇವೆ ಮಾತಾಡಲಿಕ್ಕೆ, ನಮಗೂ ಮಾತಾಡಬೇಕು, ನಿಮ್ಗೆ ಮಾತ್ರ ಅಲ್ಲ. ನಾವು ಕೇಳ್ತಾ ಇದ್ದೇವೆ, ನೀವು ರಾಮನ ಹುಂಡಿ ದುಡ್ಡು ಆಯ್ತಲ್ಲ, ತಿಂಡಿ ಹೋಯ್ತು, ಇಲ್ಲಿ ಕಲೆಕ್ಟ್ ಮಾಡಿದಿರಲ್ಲ, ಅದರ ಬಗ್ಗೆ ಕೂಡ ಉತ್ತರ ಕೊಡಿ, ಅದರ ಬಗ್ಗೆ ಕೂಡ ಉತ್ತರ ಕೊಡಿ. ಮತ್ತು ಮಾತಾಡಲಿಕ್ಕೆ ಬನ್ನಿ, ಚರ್ಚೆಗೆ ಬನ್ನಿ, ಯಾಕೆ ಓಡೋಗ್ತೀರಿ? ಗದ್ದಲಗಳ ಮಧ್ಯೆಯೇ ಸರ್ಕಾರದ ಪರವಾಗಿ ಡಿಸಿಎಂ ಪರಮೇಶ್ವರ್ ಉತ್ತರ ಕೊಟ್ಟರು. ಹಗರಣ ಮತ್ತು ಸರ್ಕಾರದಿಂದ ತೆಗೆದುಕೊಂಡ ಕ್ರಮದ ಬಗ್ಗೆ ಓದಿ ಹೇಳಿದ್ರು. ಬ್ಯಾಂಕ್ ಟ್ರಾನ್ಸಾಕ್ಷನ್, 187 ಕೋಟಿ ಹಣ ಟ್ರಾನ್ಸಾಕ್ಷನ್, ಅಧಿಕಾರಿ ಚಂದ್ರಶೇಖರ ಆತ್ಮಹತ್ಯೆ, ಹಣ ರಿಕವರಿ ಸೇರಿದಂತೆ ಇಡೀ ಪ್ರಕರಣದ ಬಗ್ಗೆ ಎಲ್ಲವನ್ನೂ ಸದನದಲ್ಲಿ ಓದಿ ಹೇಳಿದ್ರು. ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 187.33 ಕೋಟಿಯಲ್ಲಿ 89.63 ಕೋಟಿ ವಿವಿಧ 18 ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಆರ್ಬಿಎಲ್ ಬ್ಯಾಂಕ್ ಹೈದರಾಬಾದ್ನಿಂದ 5 ಕೋಟಿ ನಿಗಮದ ಖಾತೆಗೆ ವಾಪಸ್ಸಾಗಿದೆ. ಎಸ್ಐಟಿ ತನಿಖೆಯಲ್ಲಿ 16.83 ಕೋಟಿ ನಗದು, ಚಿನ್ನಾಭರಣ ಹಾಗೂ 2 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಲ್ಯಾಂಬೋರ್ಗಿನಿ, ಬೆನ್ಸ್, ಕ್ರೆಟಾ, ಇನೋವಾ ಹೈಕ್ರಾಸ್ ಕಾರು ವಶಪಡಿಸಿಕೊಳ್ಳಲಾಗಿದೆ. ಬ್ಯಾಂಕ್ ಅಧಿಕಾರಿಗಳ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಪಿಎಂಎಲ್ಎ ಕಾಯ್ದೆಯಡಿ ಇಡಿ ತನಿಖೆ ಮಾಡಿದ್ದು ಚಾರ್ಜ್ ಶೀಟ್ನಲ್ಲಿ ಬಿ ನಾಗೇಂದ್ರರನ್ನ ಆರೋಪಿಯಾಗಿ ಹೆಸರಿಸಿರಲಿಲ್ಲ. ಇಡಿ ಮತ್ತು ಸಿಬಿಐ ಚಾರ್ಜ್ ಶೀಟ್ಗಳಲ್ಲೂ ನಾಗೇಂದ್ರ ಹೆಸರು ಸೇರಿಸಿಲ್ಲ. ಎಸ್ಐಟಿ ಪ್ರಕರಣದಲ್ಲಿ ನಾಗೇಂದ್ರಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. 84.63 ಕೋಟಿ ಅಕ್ರಮ ವರ್ಗಾವಣೆಯಲ್ಲಿ ನಾಗೇಂದ್ರ ಪಾತ್ರ ಸಾಬೀತಾಗಿಲ್ಲ ಎಂದು ಸರ್ಕಾರದ ಪರವಾಗಿ ಪರಮೇಶ್ವರ್ ಸಮರ್ಥಿಸಿಕೊಂಡರು. ಉಳಿದ ಮೊತ್ತ 4.94 ರೂಗಳಿಗೆ ಪರಮೇಶ್ವರ್ ಅವರೇ ಎಷ್ಟು ಓದಿದ್ರು ಅಷ್ಟೇ, ಎಷ್ಟು ಓದಿದ್ರು ಏನು ವಾಷಿಂಗ್ ಮಿಷಿನ್ ಎಲ್ಲ ಇದು. ಪರಮೇಶ್ವರ್ ಅವರೇ ಈ ಮಧ್ಯೆ ನಾನು ತಪ್ಪೇ ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಎಂದು ತಿರುಗೇಟು ಕೊಟ್ಟರು ನಾಗೇಂದ್ರ. ಸದನದಲ್ಲಿ ಉತ್ತರ ಕೊಡಲು ಸಿದ್ಧನಿದ್ದೇನೆ, ದಲಿತ ಸಚಿವನಾದ ಕಾರಣಕ್ಕೆ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದರು. 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಸ್ ಮಾಡಿದ್ವಿ, ನಾವು ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನು ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಸುಮಾರು 800 ಅಕೌಂಟ್ಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನನ್ನ ರಕ್ಷಣೆ ಮಾಡುತ್ತೆ. ಹೌದು, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ ಅಂದ ಕೂಡಲೇ ದಲಿತ ಅಂತೇಳಿ. ಹೌದು ಸ್ವಾಮಿ, ನಾನು ದಲಿತನೇ, ಹುಟ್ಟು ದಲಿತ, ನಾನು ಸಾಯೋದು ಕೂಡ ದಲಿತಾಗೆ ಸಾಯ್ತೀನಿ. ಅದು ನಮ್ಮ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಂಥ ನನಗೆ ರಕ್ಷಣೆ ಇದೆ. ಇವತ್ತು ಬಹುಶಃ ಈ ಸಂವಿಧಾನ ಇಲ್ಲಾಂದ್ರೆ ನಾವು ಎಲ್ಲಿ ಹೋಗ್ತಿದ್ವೋ ನನಗೆ ಗೊತ್ತಾಗ್ತಿದ್ದಿಲ್ಲ. ಬಿ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ರಾಜಕೀಯ ಜಟಾಪಟಿಗಳೇ ನಡೆದಿವೆ. ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ, ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ. ನಾಗೇಂದ್ರನೇ ಕೊಟ್ಟಿರೋದು ಅಂತ ಸಿಬಿಐ ಶಾಸೀಟಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಇಲ್ಲ, ಅವರು ಕಲಾಪದಲ್ಲಿ ಚರ್ಚೆ ಮಾಡ್ತಾ ಇಲ್ಲ, ಚರ್ಚೆಗೆ ಬರ್ತಾ ಇಲ್ಲ ಅವರು. ಯಾಕಂದರೆ ಅವ್ರಿಗೆ ಗೊತ್ತು ಇದರಲ್ಲಿ ಒಂದು ಸುಳ್ಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನೇನಾದರೂ ಚರ್ಚೆಗೆ ಬಂದುಬಿಟ್ರೆ ಅವ್ರಿಗೆ ಗೊತ್ತಿದೆ, ಚರ್ಚೆ ಆದರೆ ಇದರಲ್ಲಿ ಸುಳ್ಳನ್ನು ಇಟ್ಕೊಂಡು ನಾವು ಹೋಗ್ತಾ ಇದೀವಿ ಅಂತೇಳಿ. ಅದಕ್ಕೆ ಅವರು ಸುಮ್ಮನೆ ಅಲ್ಲಿ ಒಂದು ಏನೋ ಒಂದು ಅಜೆಂಡಾ ಇಟ್ಕೊಂಡು ಅವರು ಚರ್ಚೆಗೂ ಬರ್ತಾ ಇಲ್ಲ, ಬಾವಿಗೂ ಇಳಿತಾ ಇಲ್ಲ. ಅವ್ರವ್ರ ಸ್ಥಾನಗಳಲ್ಲೇ ಕುಂತು ಇದನ್ನೇನೋ ಸುಮ್ಮನೆ ನಮ್ಮ ರಾಜ್ಯದ ಹಿತ ಬೇಕಾಗಿಲ್ಲ ಅವರಿಗೆ. ಈಗೆಲ್ಲ ಅಧಿಕಾರಿಗಳೆಲ್ಲ ಬಾಯ್ ಬಿಟ್ಟಿದ್ದಾರಲ್ಲ, ನಮಗೆ ದುಡ್ಡು ಎಲ್ಲಿಂದ ಎಲ್ಲಿಗೆ ಕಳಿಸ್ತೆ ಎಲ್ಲ ಡೀಟೇಲ್ ಬಂದಿದೆಯಲ್ಲ. ಈಗ ಇವರೇನೋ SIT ರಚನೆ ಮಾಡಿಬಿಟ್ಟು ಕ್ಲೀನ್ ಚಿಟ್ ತಗೊಂಬಿಟ್ರೆ ಉಳಿದಂಥ 4 ಸಂಸ್ಥೆಗಳು ಕೊಡಬೇಕಲ್ಲ ಕ್ಲೀನ್ ಚಿಟ್ಟು. ಹೌದ್ರಿ, ಈ ದೇಶದ ಎಷ್ಟು ಜನದ ಮೇಲೆ ಬೇಲ್ ಪಡ್ಕೊಂಡು ಇವತ್ತು ಬಂದಿದ್ದಾರೆ ಹೇಳಿ? ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಜನದ ಮೇಲೆ ಇದೆ? ಇವತ್ತು BJP ಆಡಳಿತ ಪಕ್ಷದಲ್ಲಿರುವಂಥ ಎಷ್ಟು MLAಗಳ ಮೇಲೆ, ಎಷ್ಟು MP ಗಳ ಮೇಲೆ, ಎಷ್ಟು ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಬೇಲ್ ಪಡ್ಕೊಂಡು ಅವರೆಲ್ಲರೂ ಕೂಡ ಇಲ್ಲನ? ಬೀಗ ಹೊಡೆದು ತಗೊಂಡೋಗಿರುವಂಥ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ನನ್ನ ಅವಾಗಲೇ ತಪ್ಪಿತಸ್ಥ ಅನ್ನೋದಕ್ಕೆ ಇವ್ರು ಯಾರು? ಇವ್ರೇನು ಕೋರ್ಟಾ? ಸಂವಿಧಾನಕ್ಕಿಂತ ದೊಡ್ಡವರು ಇವರು ಯಾರೂ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಮನವಿ ಮಾಡ್ತೀನಿ, ತಾವ್ಯಾರೂ ಕೂಡ ಇಂಥ ದುರುದ್ದೇಶಕ್ಕೆ ಕೈ ಹಾಕಬೇಡಿ. ದಲಿತ ಟ್ರಂಪ್ ಕಾರ್ಡ್ ಬಳಸಿಕೊಂಡು ಅಧಿಕಾರದಲ್ಲಿ ಕೂರೋ ಕೆಲಸವಾಗ್ತಿದೆ. ದಲಿತರ ದುಡ್ಡು ಹೊಡೆದವರು ಎಂದು ರಾಮುಲು ಟೀಕಿಸಿದ್ದರು. ಅದಕ್ಕೂ ಟಕ್ಕರ್ ಕೊಟ್ಟರು ನಾಗೇಂದ್ರ. ಇದು ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ನಮ್ಮ ಭವಿಷ್ಯದ ಮಕ್ಕಳನ್ನ ಇವತ್ತು ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾನ. ನಮ್ಮ ಬುಡಕಟ್ಟು ಸಮುದಾಯಗಳನ್ನ ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾರ.
ನಮ್ಮ ಬುಡಕಟ್ಟು ಸಮುದಾಯಗಳು ಹಿಂದುಳಿದಂತ ಮಕ್ಕಳ ಭವಿಷ್ಯ ಜೊತೆಲಿ ಹೆಣ್ಮಕ್ಳ ಭವಿಷ್ಯವನ್ನು ಕೂಡ ಕಸ್ಕೊಂಡಂತ ಕೆಲಸ ಮಾಡಿದನ. ನಮ್ಮ ಮೇಲೆ ಇರುವಂತವ್ರು ವೈಯಕ್ತಿಕ ಕೇಸ್ ಅಂತ ಹೇಳ್ತಾರೆ. ತಮ್ಮ ಮೇಲೂ ಕೂಡ ಇದೆ ಸ್ವಾಮಿ. 26 ಎಕರೆಯನ್ನ ತಾವು ನಮ್ಮ ಸರ್ಕಾರಿ ಜಾಗನ ಗುಳು ಮಾಡಿರೋದು ಕೂಡ ಗೊತ್ತಿದೆ. ಅದನ್ನ ಯಾವ ರೀತಿ ಮಾಡಿಸಿರಿ ಅಂತ ಹೇಳಿ ಅದನ್ನ ತನಿಖೆ ಮಾಡಿಸ್ತೀವಿ. ಲೋಕಾಯುಕ್ತದವರೇ ಸುಮೋಟು ಕೇಸ್ ಹಾಕಿ ಮಾಡಿದ್ದಾರೆ ತಮ್ಮ ಮೇಲೆ. ತಮ್ಮ ತಟ್ಟೆಯಲ್ಲಿ ಹೆಗ್ಣ ಇಟ್ಕೊಂಡು ನೊಣನ ಹುಡುಕಕ್ಕೆ ಹೊಂಟಿರಲ್ಲ ಸ್ವಾಮಿ, ನಮ್ಮ ತಟ್ಟೆಯಲ್ಲಿರುವಂತ ನೊಣನ. ನಾಗೇಂದ್ರ ಪ್ರೆಸ್ ಮೀಟ್ಗೆ ಬಂದಿದ್ದ ಸಚಿವ ತಂಗಡಗಿ ಎಎಸ್ ಪೊನ್ನಣ್ಣ ಕೂಡ ಪ್ರತಿಪಕ್ಷಗಳ ಒಂದೊಂದು ಮಾತಿಗೂ ತಿರುಗೇಟು ಕೊಟ್ಟರು. ನಾನು ದಲಿತ ಅಂದಮೇಲೆ ದಲಿತರ ಹಣ ನುಂಗ್ಲಿಕ್ಕೆ ನಿಮ್ಗೇನ್ ಪರ್ಮಿಷನ್ ಕೊಟ್ಟಿದಾರ? ಇದೇನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ? ದಲಿತರ ಹಣ ದಲಿತರು ಮಾತ್ರ ನುಂಗಬಹುದು ಅಂತಿದ್ಯಾ? ನನಗೇನ್ ಅನ್ಸುತ್ತಾ, ಇನ್ನೂ ತೂಸ್ತಿಸ್ ಹೋದ್ಮೇಲೆ ಹಿಂಗೆ ಹೋದ ಛಲವಾದಿ ನಾರಾಯಣ ಸ್ವಾಮಿ ಅವರು ಚೇರಿಗೂ ಹೋಮ ಹವನ ಮಾಡಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡಬೇಡಿ. ಈಗೇನು ಅವ್ರು ವಿಧಾನ ಪರಿಷತ್ನಾಗ ವಿರೋಧ ಪಕ್ಷದ ನಾಯಕನ ಚೇರಿಗೆ ಕುಂತಾರಲ್ಲ, ಮತ್ತೆ ಮುಂದಿನ ಸತೆ ಯಾರಾದರೂ ಬೇರೆ ವಿರೋಧ ಪಕ್ಷದ ನಾಯಕರು ಬಂದ್ರೆ ಅದಕ್ಕೆ ಆ ಚೇರಿಗೆ ಹೋಮ ಹವನ ಮಾಡ್ತಾರೆ. ಯಾಕಂದ್ರೆ ದಲಿತರು ಕುಂತಾರಲ್ಲ ಅಲ್ಲಿ. ಕರಪ್ಷನ್ಗೆ ಜಾತಿನ ಕಟ್ಟೋದು ಬಹಳ ತಪ್ಪು. ಫಸ್ಟು ಜಾತಿಯನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದನ್ನು ಅವರು ಬಿಡಬೇಕು. ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ BJP ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನು ಫಸ್ಟು ಅವ್ರು ಬಿಡಬೇಕು. ಹಣ ದುರ್ಬಳಕೆ ಆಗಿದೆ ಅಂತ ಹೇಳುವಂಥ ಆರೋಪಿಯಿಂದ ಹಣ ಸಿಕ್ಕಿದೆ. ಆ ಆರೋಪಿಗೂ ನಾಗೇಂದ್ರ ಅವ್ರಿಗೂ ಏನೂ ಕನೆಕ್ಷನ್ ಇಲ್ಲ. ಹಿಂಗೆ ಅವ್ರನ್ನ ಆರೋಪಿ ಮಾಡಿ. ಈ ಮಧ್ಯೆ ಅಧಿವೇಶನದ ಹೊತ್ತಲ್ಲೇ ರಂಪಾಟ ಮಾಡುತ್ತಿರುವ ಬಿಜೆಪಿ ನಾಯಕರ ವಿರುದ್ಧ ಕೈ ನಾಯಕರು ಮುಗಿಬಿದ್ದಿದ್ದಾರೆ. ಎಲ್ಲಿ ಅಯೋಧ್ಯ ರಾಮ ಮಂದಿರದಲ್ಲಿ ಇವರು ಹಣ ಲೂಟಿ ಮಾಡಿದ್ರಲ್ಲ, ಅದು ಮೋದಿಯವ್ರ ಮನೆಗೆ ಹೋಗಿದೆಯೋ, ಅಮಿತ್ ಶಾ ಅವ್ರ ಮನೆಗೆ ಹೋಗಿದೆಯೋ, ಅಥವಾ ಮೋಹನ್ ಭಾಗವತ್ ಅವ್ರ ಮನೆಗೆ ಹೋಗಿದೆಯೋ ಅಂತ ಕೇಳಿಬಿಡ್ತೀವಿ ಅಂದ್ಬಿಟ್ಟು ಚರ್ಚೆಗೆ ರೆಡಿ ಇಲ್ಲ. ಆ ಥರ ಏನಾದರೂ ಇವ್ರಿಗೆ ಧೈರ್ಯ ಇದ್ದರೆ ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಕ್ಕೆ ಹೇಳಿ. ಅದಲ್ಲದೆ ಕೇವಲ ರಾಜಕಾರಣಕ್ಕೋಸ್ಕರ ಒಬ್ಬ ST ಸಮುದಾಯದವನ್ನ ಅವ್ರನ್ನ ಇದು ಟಾರ್ಗೆಟ್ ಮಾಡಿ ಅವ್ರನ್ನ ಅಪಮಾನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸ್ವಲ್ಪ ಇವರು ಜವಾಬ್ದಾರಿಯಾಗ ನೋಡ್ಬೇಕಾಯ್ತು, ಇಲ್ಲ ಅಂತ ಹೇಳೋದಿಲ್ಲ. ಆ ಜವಾಬ್ದಾರಿ ಮಾಡಿದ್ಕೆ ಈಗ 2 ವರ್ಷ ಮಂತ್ರಿ ಬಿಟ್ಟು ಪಾಪ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಇವ್ರದ್ದೇನು ತಪ್ಪಿಲ್ಲ ಅಂತಕ್ಕಂಥದ್ದನ್ನ ಕೊಟ್ಟಾಗ ಮತ್ತು ಅವರನ್ನ ಸದನನ ಹಾಳು ಮಾಡಿ ಈ ರಾಜ್ಯದ ಜನತೆಗೆ ಇದು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳು, ಅಹೋರಾತ್ರಿ ಧರಣಿಗಳು ನಡೆಯುತ್ತಿವೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡಲಾಗ್ತಿದೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಯಿತು. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ವಿಜಯಪುರದಲ್ಲಿ ಬಿಜೆಪಿ ST ಘಟಕ, ಮಹಿಳಾ ಮೋರ್ಚಾ ಹಾಗೂ ಅಲ್ಪಸಂಖ್ಯಾತ ಘಟಕಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಉತ್ತರ ಕನ್ನಡ DC ಕಚೇರಿ ಎದುರು ಧರಣಿ ನಡೆಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.